ನಮಸ್ತೆ. ನೀವು ನಿಮ್ಮ ಈ ದಾಳಿಂಬೆ ಬೆಳೆಗೆ ಸ್ಟಾರ್ಟಿಂಗಿಂದ ನೀರು ಬಿಟ್ಟಾಗಿಂದ ಇದುವರೆಗೂ ಏನೇನು ಯೂಸ್ ಮಾಡಿದ್ದೀರಾ ನಿಮ್ಮ ಮುಖಾಂತರ ಹೇಳಿ. ನಿಮ್ಮ ದಾಳಿಂಬೆ ಗಿಡಕ್ಕೆ ನಾನು ನೀರು ಬಿಟ್ಟಾಗೆ ಇದು ಯಾವುದದು ರ್ಯಾಡಿ ಫಾರ್ಮ್ ಅಂತೇಳಿ ಮತ್ತೆ ಬಿಟ್ಟಿದ್ದೀನಿ. ಬಿಟ್ಟಾದ್ಮೇಲೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟು ಅದಾದ ನಂತರ ಎಮ್ ಸಿ ಎಕ್ಸ್ಟ್ರಾ ಅಂತ ಇದು ಮಾಡಿದ್ವಿ. ಅದು ಇದು ಎಲೆ ಎಲ್ಲ ಒಂಥರ ಸ್ಟಾರ್ ಥರ ಬಂದು ಅದು ಎಲ್ಲ ಕ್ಲೀನಾಗಿ ಗಿಡ ಎಲ್ಲ ಸೆಟ್ರೈಟ್ ಆಯಿತು. ಸ್ಟಾರ್ ಎಲ್ಲ ಬರೋಕ್ಕೆ ಹೆಲ್ಪ್ ಆಗಿದೆ. ಹೆಲ್ಪ್ ಆದಮೇಲೆ ತಿರುಗಿ ಇದು ಎಮ್ ಸಿ ಸೆಟ್ ಅಂತೇಳಿ MC ಸೆಟ್ ನಾವು ಹೊಡೆದ ಮೇಲೆ ಇದು ಫ್ಲವರ್ ಎಲ್ಲ ಚೆನ್ನಾಗಿ ಇದಾಯಿತು. ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಒಳ್ಳೆ ಇದು ರಿಸಲ್ಟ್ ಚೆನ್ನಾಗಿದೆ, ಸೂಪರ್ ಆಗಿದೆ ರಿಸಲ್ಟ್. ಅದಾದ ನಂತರ ಇದು ಮೆಗಾಪೋಲ್ ಅಂತೇಳಿ ಇಲ್ಲಿದೆ, ಅದನ್ನ ನಾವು ಇದು ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡಿದ್ಮೇಲೆ ಬಿಸಿಲಿಗೆ ಮತ್ತೆ ಅದು ಏನಾದ್ರು ಇಂಥದ್ದು ಥ್ರಿಪ್ಸು ಮತ್ತೊಂದು ಇನ್ನೊಂದು ಏನಾದ್ರು ಇದ್ರೆ ಎಲೆ ಎಲ್ಲ ಗ್ರೀನಿಶ್ ಬಂದಿದೆ. ನೋಡೋದಕ್ಕೆ ತೋಟ ಭಾರಿ ಚೆನ್ನಾಗಿದೆ. ನೀವೇ ಅಬ್ಸರ್ವ್ ಮಾಡ್ಬೋದು ಇದು ಪ್ಲಾಟ್ ಎಲ್ಲ ಚೆನ್ನಾಗಿ ಈಗ ನೋಡಿ, ತೋಟ ಎಲ್ಲ ನೋಡಿ ಎಲ್ಲ ಒಂದೇ ಸೈಮಂಟೇಸ್ ಆಗಿ ಕ್ಲೀನಾಗಿ ಎಲೆ ಎಲ್ಲ ಕ್ಲೀನಾಗಿ ಆಗಿದೆ. ಫ್ಲವರಿಂಗ್ ಸೆಟ್ಟಿಂಗ್ ಆಗಿದೆ. ಬಟ್ ಈಗೆಲ್ಲ ನಿಂಬೆಹಣ್ಣು ಗಾತ್ರ ಎಲ್ಲ ಸೆಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಯೂಸ್ ಮಾಡ್ಬೋದಣ್ಣ? ಎಲ್ಲರೂ ಯೂಸ್ ಮಾಡ್ಬೋದು. ಒಲೆಗಾರ ಕಂಪ್ನಿಯವ್ರದ್ದು ಮೆಡಿಸಿನ್ಸು ದಾಳಿಂಬೆ ಗಿಡಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.